ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ ಹಾಗೂ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಮೇ 17 ಭಾನುವಾರದಿಂದ 23 ಶನಿವಾರದವರೆಗಿನ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. 17 ಭಾನುವಾರದಿಂದ 23ವರೆಗಿನ ಪಂಚಾಂಗದ ವಿಚಾರವನ್ನು ಈಗ ತಿಳಿದುಕೊಳ್ಳುತ್ತದೆ. ಮೇ 17 ಭಾನುವಾರ ಇಂದು ಒಂದು ವಿಶೇಷವಾದ ದಿನ. ಇಂದು ಅಧಿಕ ಜ್ಯೇಷ್ಠ ಮಾಸ ಆರಂಭ ಆಗುವಂಥದ್ದು. ಜ್ಯೇಷ್ಠ ಶುಕ್ಲ ಪಾಡ್ಯಮಿ ತಿಥಿ ಈ ಬಾರಿ ಒಂದು ಮಾಸ ಅಧಿಕವಾಗಿರುವಂಥದ್ದು. ಅಂದರೆ ಈ ಬಾರಿ ಜ್ಯೇಷ್ಠ ಮಾಸವು ಅಧಿಕವಾಗಿ ಬರುತ್ತೆ. ಪರಾಭವ ಸಂವತ್ಸರದಲ್ಲಿ ಚಾಂದ್ರಮಾನ ಮತ್ತು ಸೌರಮಾನದ ಪದ್ಧತಿಯಲ್ಲಿ ದಿನಗಣನೆಯಲ್ಲಿ ಸ್ವಲ್ಪ ವ್ಯತ್ಯಾಸ. ಆ ವ್ಯತ್ಯಾಸವನ್ನು ಸರಿಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಸುಮಾರು 33 ತಿಂಗಳಿಗೆ ಒಂದು ಬಾರಿ ಅಧಿಕ ಮಾಸವು ಬರುವಂಥದ್ದು. ಈ ಬಾರಿ ಅಲ್ಲಿ ಜ್ಯೇಷ್ಠ ಮಾಸವು ಅಧಿಕವಾಗಿ ಬರ್ತಾಯಿದೆ. ಭಾನುವಾರದಂದು ಅಧಿಕ ಜ್ಯೇಷ್ಠದ ಶುಕ್ಲ ಪಾಡ್ಯಮಿ ಅಥವಾ ಅಧಿಕ ಮಾಸದ ಆರಂಭ ಅಧಿಕೃತವಾಗಿ ಇಂದು ಆರಂಭ ಆಗುತ್ತೆ. ಮುಂದೆ ಜೂನ್ 15ರವರೆಗೂ, ಅಂದರೆ ಜೂನ್ 15ರ ಅಮಾವಾಸ್ಯೆವರೆಗೂ ಈ ಅಧಿಕ ಮಾಸ ಚಾಲ್ತಿಯಲ್ಲಿರುತ್ತೆ. ಅಧಿಕ ಮಾಸವನ್ನು ವಿಶೇಷವಾಗಿ ಈ ಧಾರ್ಮಿಕ ಮಹತ್ವ, ಆಧ್ಯಾತ್ಮಿಕ ಮಹತ್ವವಾಗಿ ಪರಿಗಣಿಸಿದ್ದಾರೆ. ಹಾಗಾಗಿ ಇದನ್ನು ಯಾವುದೇ ರೀತಿಯ ಸಾಂಸಾರಿಕವಾದ ಅಥವಾ ಯಾವುದೇ ಮದುವೆ ಮುಂಜಿ ಗೃಹ ಪ್ರವೇಶ ಆದಿ ಶುಭ ಕಾರ್ಯಗಳಿಗೆ ಇದನ್ನು ನಿಷಿದ್ಧ ಎಂದು ಪರಿಗಣಿಸಿದ್ದಾರೆ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕವಾದ, ಧಾರ್ಮಿಕವಾದ ಅಥವಾ ಇನ್ನಿತರ ಯಾವುದೇ ರೀತಿ ದೇವತಾ ಸಂಬಂಧಿಯಾದ ಈ ಅನುಷ್ಠಾನ, ಆಚರಣೆ, ವ್ರತ, ನಿಯಮ, ಉಪವಾಸ ಮುಂತಾದವುಗಳ ಆಚರಣೆಗೆ ಅಧಿಕ ಮಾಸವು ಶ್ರೇಷ್ಠವಾಗಿದೆ. ಇದನ್ನು ಪುರುಷೋತ್ತಮ ಮಾಸ ಎಂದು ಸಹ ಕರೆಯುತ್ತಾರೆ. ಜ್ಯೇಷ್ಠ ಮಾಸದಲ್ಲಿ ಅಧಿಕವಾಗಿ ಬಂದಿರೋದ ಇದು ಪುರುಷೋತ್ತಮ ಮಾಸ ಎಂದು ಸಹ ಈ ಮಾಸವನ್ನು ಕರೆಯುತ್ತಾರೆ. ಹಾಗಾಗಿ ಇಂದಿನಿಂದ ಅಧಿಕ ಮಾಸದ ಆರಂಭ ಹಾಗೂ ಇಂದಿನಿಂದ ಈ ಸಾಮಾನ್ಯವಾಗಿ ಯಾರಾದರೂ ಒಂದು ವಿಶೇಷವಾದ ಅನುಷ್ಠಾನ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಫಲ ನಿರ್ದಿಷ್ಟವಾಗಿ ಅವರ ಇಷ್ಟ ದೇವರನ್ನು ಅಥವಾ ಯಾವುದಾದ್ರೂ ಉಪದಿಷ್ಟವಾದ ಗುರು ಉಪದಿಷ್ಟವಾದ ಮಂತ್ರವನ್ನು ಅಥವಾ ಯಾವುದೇ ರೀತಿಯ ಸ್ತೋತ್ರ, ಸ್ತುತಿ, ಪಠಣೆಗಳನ್ನು ಮಾಡುವಂಥದ್ದಾಗಲಿ ಅದು ಇನ್ನಿತರ ಯಾವುದೇ ರೀತಿಯ ಧಾರ್ಮಿಕ ಗ್ರಂಥಗಳ ಅಧ್ಯಯನ ಮಾಡುವಂಥದ್ದಾಗಲಿ ಇದನ್ನು ನಿಯಮಿತವಾಗಿ ಬೆಳಗ್ಗೆನೋ ಎಲ್ಲ ಸಾಯಂಕಾಲನೋ ಇಂದಿನಿಂದ ಅಧಿಕ ಮಾಸದಲ್ಲಿ ಆರಂಭ ಮಾಡಿದರೆ ಅದಕ್ಕೆ ಅಧಿಕಾಧಿಕ ಫಲ, ಅಂದರೆ ಅದರ ಫಲ ಅಧಿಕ ಆಗತ್ತೆ ಅಂಥೇಳಿ ಹೇಳ್ತಾರೆ. ಹಾಗಾಗಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಕ್ಕೆ ಇಂದು ಚಾಲನೆ ಸಿಗಲಿದೆ ಅಧಿಕ ಮಾಸದ ಆರಂಭದಿಂದ. ಇನ್ನು 18ನೇ ತಾರೀಕು ಸೋಮವಾರ ಅಧಿಕ ಜ್ಯೇಷ್ಠದ ಶುಕ್ಲ ಬಿದಿಗೆ ರೋಹಿಣಿ ನಕ್ಷತ್ರ ಇರುವಂಥದ್ದು, ಸುಕರ್ಮ ಯೋಗ, ಬಾಲವಕರ್ಣ ಇರುವಂಥದ್ದು. ಹಾಗಾಗಿ ಇಂದು ಸಹ ಅಧಿಕ ಮಾಸದ ದಿನವೇ ಆಗಿರೋ ಕಾರಣ ಧಾರ್ಮಿಕ ಮಹತ್ವದ ದಿನ ಆಗಿರುತ್ತೆ. 19 ಮಂಗಳವಾರ ಶುಕ್ಲ ತದಿಗೆ ಮೃಗಶಿರ ನಕ್ಷತ್ರ, ಧೃತಿ ಯೋಗ, ತೈತಿಲ ಕರ್ಣ. ಇಂದು ಮಂಗಳವಾರವಾಗಿರೋ ವಿಶೇಷವಾಗಿ ತಾಯಿಯ ಅಥವಾ ಅಮ್ಮನವರ ಆರಾಧನೆ, ಗಣೇಶನ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ವೀರಭದ್ರೇಶ್ವರ, ಮಹಾಕಾಳೇಶ್ವರ ಮುಂತಾದ ಶಕ್ತಿ ಸ್ವರೂಪಗಳ ಆರಾಧನೆಗೆ ಶ್ರೇಷ್ಠವಾಗಿರುತ್ತೆ. ಬುಧವಾರ 20ನೇ ತಾರೀಕು ಬುಧವಾರ ಶುಕ್ಲ ಚೌತಿ ಅಥವಾ ಚತುರ್ಥಿ, ಆರ್ದ್ರ ನಕ್ಷತ್ರ, ಶೂಲಯೋಗ, ಭದ್ರಕರ್ಣ. ಗಣೇಶನ ಭಕ್ತಿ, ವೆಂಕಟೇಶ್ವರ, ವಿಷ್ಣು, ನಾರಾಯಣ, ರಾಮ, ಕೃಷ್ಣ ಮುಂತಾದ ವಿಷ್ಣು ಸ್ವರೂಪದ ಭಕ್ತಿಗಾಗಿ ಅಧಿಕ ಮಾಸದ ಈ ಬುಧವಾರ ಶ್ರೇಷ್ಠ. ಇನ್ನು 21ನೇ ತಾರೀಕು ಗುರುವಾರ ಶುಕ್ಲ ಪಂಚಮಿ, ಪುನರಸು ಉಪರಿ ಪುಷ್ಯ ನಕ್ಷತ್ರ, ಗಂಡಯೋಗ, ಬಾಲವಕರ್ಣ ಇರುವಂಥದ್ದು. ಇಂದು ಪುನರಸು ಉಪರಿ ಪುಷ್ಯ ಇರುವ ಕಾರಣ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಗುರುಪುಷ್ಯಾಮೃತ ಯೋಗ ಅನ್ನೋ ಯೋಗ ನಿರ್ಮಾಣ ಆಗುತ್ತೆ. ವಿಶೇಷವಾಗಿ ಯಾವುದೇ ರೀತಿಯ ಚಿನ್ನಾಭರಣ, ವಸ್ತ್ರಾಭರಣ ಖರೀದಿಗೆ ಅನುಕೂಲಕರವಾದ ದಿನ. ಜೊತೆಗೆ ಈ ಆಧ್ಯಾತ್ಮಿಕವಾಗಿ ಗುರುವಿನ ಯಾವುದೇ ಗುರು ಚರಿತ್ರೆಯನ್ನು, ದತ್ತಾತ್ರೇಯರ ಭಕ್ತಿಯನ್ನು ಅಥವಾ ಕುಲಗುರು, ಇಷ್ಟ ಗುರುಗಳ ಒಂದು ಯಾವುದೇ ರೀತಿಯ ಅನುಷ್ಠಾನವನ್ನು ಮಾಡಲಿಕ್ಕೆ ಉತ್ತಮವಾದ ಆಯ್ಕೆ. 22ನೇ ತಾರೀಕು ಶುಕ್ರವಾರ ಶುಕ್ಲ ಷಷ್ಠಿ, ಅಧಿಕ ಮಾಸದ ಶುಕ್ಲ ಷಷ್ಠಿ ಉಪರಿ ಸಪ್ತಮಿ ತಿಥಿ. ಇದು ಪುನರಸು ಉಪರಿ ಪುಷ್ಯ ಉಪರಿ ಆಶ್ಲೇಷ ನಕ್ಷತ್ರ, ವೃದ್ಧಿಯೋಗ, ತೈತಿಲ ಕರ್ಣ ಅಂತ ಸಾಮಾನ್ಯ ದಿನ ಆಗಿರುತ್ತೆ. ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಅಧಿಕ ಮಾಸವನ್ನು ಉಪಯೋಗ ಮಾಡ್ಬೋದು. ವ್ಯಾವಹಾರಿಕ ಅಂದರೆ ನಿಮ್ಮ ಡೈಲಿ ಇರುವಂಥ ಬಿಸ್ನೆಸ್ಸು, ವರ್ಕು ಅಥವಾ ಇನ್ನಿತರ ಯಾವುದೇ ರೀತಿ ಫ್ಯಾಕ್ಟ್ರಿ, ಉದ್ಯಮ ಅದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ನಾವು ಅಧಿಕ ಮಾಸ ಎಂದು ಅದನ್ನು ಮುಂದೂಡುವ ಹಾಗಿಲ್ಲ. ಅದಕ್ಕೆ ಕಾಲಕ್ಕೆ ಯಾವುದು ನಿರ್ಣಯ ತೆಗೆದುಕೊಳ್ಳೋದಿದೋ ಅದನ್ನು ಅನುಷ್ಠಾನ ಮಾಡಲೇಬೇಕಾಗುತ್ತೆ. ಅಂಥದ್ದನ್ನೆಲ್ಲ ಮಾಡ್ಬೋದು. ಇನ್ನು ವಿಶೇಷವಾಗಿ ವೈಯಕ್ತಿಕ ವಿಚಾರ ಅಂದರೆ ಹೇಳಿದರೆ ಅದು ಮದುವೆ ಮುಂಜಿ ಗೃಹ ಪ್ರವೇಶಾದಿಗಳನ್ನು ಅಧಿಕ ಮಾಸದಲ್ಲಿ ಮಾಡೋದಿಲ್ಲ. ಇನ್ನು ಕೊನೆಯ ದಿನ 23ನೇ ತಾರೀಕು ಶನಿವಾರ ಸಪ್ತಮಿ ಒಬ್ಬರ ಅಷ್ಟಮಿ ತಿಥಿ, ಆಶ್ಲೇಷ ಒಬ್ಬರ ಮಕ ನಕ್ಷತ್ರ ಇರುವಂಥ ಸಾಮಾನ್ಯ ದಿನ ಆಗಿದೆ. ಯಾವುದೇ ರೀತಿಯ ಜಪತಪ, ಅನುಷ್ಠಾನ, ದಾನ ಧರ್ಮ ರೀತಿಗಳಿಗೆ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗ ವಿಶೇಷ. ಈ ವಾರದಲ್ಲಿ ಆರಂಭವಾಗುವಂಥ ಅಧಿಕ ಮಾಸ ಮುಂದಿನ 1 ತಿಂಗಳ ಕಾಲ ಇರುತ್ತೆ. ಅಧಿಕ ಮಾಸದಲ್ಲಿ ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ಪುರುಷೋತ್ತಮನ ಅನುಗ್ರಹದಿಂದ ಆಯುರ್ವರ್ಗ ಶಕ್ತಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ನೀವು ಮಾಡುವಂಥ ಭಕ್ತಿ ಅದು ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳಿಗೆ ಅಧಿಕ ಫಲ ಲಭ್ಯವಾಗಲಿ ಎಂದು ಹಾರೈಕೆ ಮಾಡುತ್ತಾ ಈಗ ರಾಶಿ ಭವಿಷ್ಯ ಮೊದಲು
ಮೇಷರಾಶಿಗೆ ಈ ವಾರದ ಸಾಮಾನ್ಯ ಆರಂಭದ ಭಾನುವಾರ ಸೋಮವಾರ ಸ್ವಲ್ಪ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ನಷ್ಟ ಕಷ್ಟಗಳ ಸಾಧ್ಯತೆ ಹಾಗೂ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಆಹಾರದಿಂದ ಹವಾಮಾನದಿಂದ ಬರುವಂಥ ಅನಾರೋಗ್ಯ ಸಮಸ್ಯೆಗಳು ಭಾನುವಾರ ಸೋಮವಾರ ಸಾಧ್ಯತೆ ಇರುತ್ತೆ. ಆರೋಗ್ಯ ಮತ್ತು ಹಣದ ಬಗ್ಗೆ ಎಚ್ಚರ ಬೇಕು. 17-18 19-20 ಉತ್ತಮವಾದ ದಿನ. ವಿಶೇಷವಾಗಿ ನಿಮಗಲ್ಲಿ ಚಂದ್ರ ಅನುಕೂಲ, ಶುಕ್ರ ಅನುಕೂಲ, ರಾಹುವಿನ ಬೆಂಬಲ ಇರುವ ಕಾರಣ ಹಣದ ವಿಚಾರ, ಆರೋಗ್ಯದ ವಿಚಾರ, ಮನಸ್ಥಿತಿ ವಿಚಾರ ಎಲ್ಲ ಉತ್ತಮವಾಗಿರುತ್ತೆ. ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಲಿದೆ. ಅಥವಾ ಯಾವುದೇ ರೀತಿಯ ಕೋರ್ಟು ಕಚೇರಿ ಸರ್ಕಾರಿ ಸಂಬಂಧಿತವಾದ ಕೆಲಸ ಕಾರ್ಯಗಳಿದ್ರೆ ಇಂದು 19-20 ಮಾಡ್ಕೋಬೋದು. ಮಂಗಳವಾರ ಬುಧವಾರದಂದು. ಹಾಗೆಯೇ ಗುರುವಾರ ಶುಕ್ರವಾರ ಸಾಮಾನ್ಯ ದಿನ ಎಂದು ಮತ್ತೊಮ್ಮೆ ಕಂಡುಬರುತ್ತೆ. ಗುರುವಾರ ಶುಕ್ರವಾರದಲ್ಲಿ ಸ್ವಲ್ಪ ವಿರೋಧಿಗಳ ಕಾಟ, ಶತ್ರು ಪೀಡೆ, ಕೆಲಸ ಕಾರ್ಯಗಳು ವಿಘ್ನ ಅಥವಾ ವಿಳಂಬಗಳು, ಅಂದುಕೊಂಡ ಕೆಲಸ ಕಾರ್ಯದಲ್ಲಿ ಏನಾದರೂ ಅಡೆತಡೆ ಬರುವಂಥ ಮುಂತಾದ ಘಟನೆ ಆಗ್ಬೋದು. ಆದರೆ ಗುರುವಾರ ಶುಕ್ರವಾರ ನಿಮ್ಮ ಹಣಕಾಸಿಗೆ ಆರೋಗ್ಯಕ್ಕೆ ಯಾವುದೇ ಕೊರತೆ ಇಲ್ಲ. ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನ ಮತ್ತು ವಿಳಂಬ ಮತ್ತು ಕೆಲವೊಂದು ಶತ್ರು ಕಾಟಗಳು ವ್ಯಕ್ತ ಆಗ್ಬೋದು. ಕೊನೆಯ ದಿನ ಶನಿವಾರ ಸಾಮಾನ್ಯ ಫಲ, ಹೆಚ್ಚಿನ ವ್ಯತ್ಯಾಸಗಳಿಲ್ಲ. ಆರೋಗ್ಯ, ಹಣಕಾಸು, ಉದ್ಯಮ, ವ್ಯಾಪಾರ ಎಲ್ಲ ಚೆನ್ನಾಗಿರುತ್ತೆ. ಹವಾಮಾನದ ಘಟನೆ ಜರುಗ್ಬೋದು ಅಥವಾ ಯಾವುದೇ ರೀತಿಯ ನಿಮ್ಮ ಮೇಲೆ ದಂಡನೆಗಳು ವಿಧಿಸುವಂತಹ ಘಟನೆಗಳು ಜರುಗ್ಬೋದು. ಹಾಗಾಗಿ ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ವಾಗ್ವಾದ ಮಾಡೋದಾಗಲಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಶನಿವಾರದದ್ದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನಗಳು ಸ್ವಲ್ಪ ಮಿಶ್ರ ಫಲ, ಮಧ್ಯ 19, 20, 21 ಸ್ವಲ್ಪ ಉತ್ತಮ ಫಲ, ಕೊನೆಗೆ ಸ್ವಲ್ಪ ಸಾಧಾರಣ ಫಲಗಳು ವ್ಯಕ್ತವಾಗಿವೆ. ವಿಶೇಷವಾಗಿ ಬಳಸುವಂಥ ಬಣ್ಣ ನೋಡಿದರೆ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಗ್ರೇ, ಗ್ರೀನ್, ವೈಟ್ ಬಣ್ಣಗಳು ಬಳಸಿ. ಸಂಖ್ಯೆಗಳು 4, 5, 6, 4, 5, 6 ಸಂಖ್ಯೆಗಳು ಬಳಸಿ. ನಿಮಗೆ ರಾಹು, ಬುಧ ಮತ್ತು ಶುಕ್ರರ ಅನುಗ್ರಹ ವಾರ ಪೂರ್ತಿ ಇರುತ್ತೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರದ ಅದ್ಭುತವಾಗಿ ಆರಂಭ ಆಗ್ತಿದೆ. ಆರಂಭದಲ್ಲೇ ನಿಮಗೆ ಚಂದ್ರ ಅನುಕೂಲ, ಗುರು ಅನುಕೂಲ, ಜೊತೆಗೆ ವಿಶೇಷವಾಗಿ ಶುಕ್ರನ ಅನುಕೂಲ, ರಾಹು ಮತ್ತು ಶನಿ ಮಹಾತ್ಮರ ಪಂಚಗ್ರಹಗಳ ಕೃಪೆ ವಾರದ ಆರಂಭದಲ್ಲೇ ಬರುತ್ತಿದ್ದು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಆರೋಗ್ಯ ಸುಧಾರಣೆ, ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ, ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಇಷ್ಟಪಟ್ಟಂಥ ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದು, ಯಾತ್ರೆ ಪ್ರವಾಸ ಹೋಗುವಂಥದ್ದು, ಜೊತೆಗೆ ಏನಾದರೂ ನಿಮ್ಮ ಒಂದು ಶುಭ ಕಾರ್ಯಗಳು ಅಥವಾ ಮಂಗಲ ಕಾರ್ಯಗಳಿಗೆ ಮುಂದಿನ ಯೋಜನೆಯನ್ನು ರೂಪಿಸುವಂಥದ್ದು, ಜೊತೆಗೆ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಉನ್ನತವಾದ ಅವಕಾಶಗಳು ಸಿಗುವಂಥದ್ದು, ದೂರ ಪ್ರಯಾಣದ ಕೆಲವು ವಿಶೇಷವಾದ ಅವಕಾಶಗಳು ನಿಮಗೆ ಅದೃಷ್ಟವಾಗಿ ಒಲಿದು ಬರುವಂಥದ್ದು. ಹೀಗಾಗಿ ಅನೇಕ ರೀತಿಯ ಲಕ್ಕಿ ಅನ್ನುವಂಥ ಘಟನೆಗಳು 17-18 ಭಾನುವಾರ ಸೋಮವಾರದಿಂದ ಆಗುತ್ತೆ. ಅದೇ ರೀತಿ ನಿಮಗೆ ಯಾವುದಾದ್ರು ಕೆಲವೊಬ್ಬರಿಗೆ ಅವರ ಒಂದು ಹಿಂದೆ ಮಾಡಿದ ಪ್ರಯತ್ನ, ಅಂದರೆ ಯಾವುದಾದ್ರು ಎಕ್ಸಾಮ್ ಅಪೇರ್ ಆಗಿದ್ರೆ ಅದರ ರಿಸಲ್ಟ್ ಬರ್ಬೋದು, ಯಾವುದೋ ರೆಸ್ಯೂಮ್ ಹಾಕಿದರೆ ಅದಕ್ಕೊಂದು ಅಪಾಯಿಂಟ್ಮೆಂಟ್ ನಿಮಗೆ ಆಗುವಂಥ ಶುಭ ಸಮಾಚಾರಗಳು ಈ 17-18 ಬರಲಿದೆ. ಬಹಳ ಅದ್ಭುತವಾದ ದಿನ. 19-20 ಉತ್ತಮ ದಿನ ಆಗಿದೆ. ಅಲ್ಲಿನೂ ಚತುರ್ಗ್ರಹಗಳ ನಮಗೆ ಅನುಗ್ರಹ ಇದೆ. ಗುರುವಿನ ಬೆಂಬಲ ಇರುತ್ತೆ. ಇದನ್ನು ಗಮನಿಸಿಕೊಳ್ಳಿ. ಗುರು ಬೆಂಬಲ ಇರುವಂಥ ಮೇ ತಿಂಗಳಿಗೆ ಕೊನೆಯಾಗುತ್ತೆ. ಹಾಗಾಗಿ ಪ್ರಮುಖವಾದ ಕೆಲಸಗಳನ್ನು ಹಿಂದಿನ ವಾರದಲ್ಲಿ ನಾನು ಹೇಳಿದ್ದೆ. ವೃಷಭ ರಾಶಿಯವರು ಪ್ರಮುಖವಾದ ಒಂದು ಕೆಲಸ ಕಾರ್ಯ, ಉದ್ಯೋಗ ಬದಲಿಸುವಂಥದ್ದು ಅಥವಾ ಮದುವೆ ವಿಚಾರ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಸ್ಥಾನ ಬದಲಿಸುವಂಥದ್ದು, ಭೂಮಿ ಮನೆ ಕೊಳ್ಳೋದು ಯಾವುದೋ ಇದ್ದರೂ ಈ ತಿಂಗಳಲ್ಲಿ ನೀವು ಮುಗಿಸೋದು ಅತ್ಯುತ್ತಮವಾದ ಆಯ್ಕೆ. ಈಗ ಈ ವಾರದಲ್ಲಿ ನಿಮಗೆ ಅದ್ಭುತವಾದ ಅವಕಾಶ ಇದೆ. 19-20 ಅದು ಹಣಕಾಸು ಉತ್ತಮವಿದೆ. ವ್ಯಾಪಾರ ಉದ್ಯಮದಲ್ಲಿ ಸಹ ಉತ್ತಮವಿದೆ. ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. 19-20 ಮಂಗಳವಾರ ಬುಧವಾರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಹೊಟ್ಟೆ ನೋವು, ಅಜೀರ್ಣ ಅಥವಾ ಆಹಾರ ದೋಷದಿಂದ ತೊಂದರೆಗಳು ಬರ್ಬೋದು. ಆ ಬಗ್ಗೆ ಮುನ್ನೆಚ್ಚರಿಕೆ. 21-22 ಮತ್ತೊಮ್ಮೆ ಅದ್ಭುತವಾದ ನಿಮಗೆ ಚಂದ್ರಾನುಕೂಲ, ಗುರು ಅನುಕೂಲ, ಜೊತೆಗೆ ಶುಕ್ರನ ವಿಶೇಷವಾದ ತರಂಗಗಳ ಬೆಂಬಲ ಇವೆಲ್ಲ ಸಿಗ್ತಿರೋ ಕಾರಣ ಆರೋಗ್ಯ, ಹಣಕಾಸು, ಉದ್ಯಮ, ವ್ಯಾಪಾರ ಎಲ್ಲ ಚೆನ್ನಾಗಿರುತ್ತೆ. ಬಾಂಧವ್ಯ ಉತ್ತಮವಾಗಿರುತ್ತೆ. ಮನಸ್ಸಿಗೆ ಖುಷಿಯಾಗುವಂಥ ವ್ಯಕ್ತಿಗಳ ಭೇಟಿಯಾಗುತ್ತೆ. ಜೊತೆಗೆ ನೀವು ಮಾಡಿದ ಪ್ರಯತ್ನದ ಸಾಫಲ್ಯತೆ ಅಥವಾ ಧನ್ಯತೆ ಭಾವಗಳು ನಿಮಗೆ ಈ ದಿನ ವ್ಯಕ್ತವಾಗುತ್ತೆ. ನಿಮಗೆ ಪ್ರಶಂಸೆ, ಪುರಸ್ಕಾರ ಇತ್ಯಾದಿಗಳು ಸಹ, ಪ್ರಶಸ್ತಿಗಳು ಸಹ ಬರುವಂಥದ್ದೆಲ್ಲ ಯೋಗ ಇದೆ. ಭಾಳಷ್ಟು ಅದ್ಭುತವಾದ ಫಲವನ್ನು 21-22 ಬುಧವಾರ, ಗುರುವಾರ, ಶುಕ್ರವಾರದಂದು ಸಹ ನೀವು ಪಡೆಯಲಿದ್ದೀರ. ಇನ್ನು ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಇಲ್ಲಿ ಸ್ವಲ್ಪ ಮಾತಿನ ಬಗ್ಗೆ, ಹಣಕಾಸಿನ ಬಗ್ಗೆ ಎಚ್ಚರ. 23ರಂದು ಮಾತು ನಡವಳಿಕೆಯಲ್ಲಿ ಸ್ವಲ್ಪ ವಿರುದ್ಧವಾದ ಪರಿಣಾಮಗಳಾಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ನಿರ್ಧಾರಗಳು ತಪ್ಪು ಆಗ್ಬೋದು ಅಥವಾ ನಿಮ್ಮದೇ ಸ್ವಯಂಕೃತ ಅಪಾರದಿಂದ ನಷ್ಟಕ್ಕೆ ಒಳಗಾಗುವಂಥದ್ದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಹಾಗೆಂದು ಒಟ್ಟಾರೆ ಈ ವಾರ ಪೂರ್ತಿ ನಿಮಗೆ ಉತ್ತಮ ಗ್ರಹ ಬೆಂಬಲ ಇರುತ್ತೆ. ಅಲ್ಲಿ ಗುರುವಿನ ಬಲ ವಾರ ಪೂರ್ತಿ ಇರುವಂಥದ್ದು, ಶುಕ್ರನ ಬೆಂಬಲ. ಗುರು ಶುಕ್ರರು ಪ್ರಬಲವಾದ ಶುಭ ಗ್ರಹಗಳು ಅಂತ ಹೇಳ್ತಾರೆ. ಹಾಗಾಗಿ ಪ್ರಬಲ ಶುಭ ಗ್ರಹಗಳ ಬೆಂಬಲ ವಾರ ಪೂರ್ತಿ ಇದೆ. ಅಪರೂಪಕ್ಕೆ ಆಶೀರ್ವಾದ ಮಾಡುವಂತಹ ಶನಿ ಮಹಾತ್ಮರ ಬೆಂಬಲ ನಿಮಗೆ ವಾರ ಪೂರ್ತಿ ಇದೆ. ರಾಹು ಶನಿ ಬೆಂಬಲಕ್ಕಿದ್ದಾನೆ. ಹಾಗಾಗಿ ಅದ್ಭುತವಾಗಿದೆ ವಾರ ಪೂರ್ತಿ. ಮಧ್ಯೆ ಚಂದ್ರನ ವ್ಯತ್ಯಾಸದಿಂದ ಕೆಲವೊಂದು ದಿನಗಳು ಸ್ವಲ್ಪ ಮಾತು, ನಡವಳಿಕೆ ಮತ್ತು ಹಣಕಾಸಿನ ಪಾವತಿ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಈ ವಾರ ಬಳಸುವಂಥ ಬಣ್ಣ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ವೈಟ್, ಬ್ಲೂ. ಸಂಖ್ಯೆ 2, 3, 4, 6, 8, 2, 3, 4, 6, 8 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.
ಇನ್ನು ಮಿಥುನ ರಾಶಿಗೆ ವಾರದ ಸಾಮಾನ್ಯ ಆರಂಭದ ದಿನದಲ್ಲಿ ಸ್ವಲ್ಪ ನಿಮಗೆ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆ, ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು, ಕಾರ್ಯ ವಿಳಂಬ ಆಗುವಂಥದ್ದು, ಇತರರ ಜೊತೆಗೆ ವಾಗ್ವಾದ ಕಲಹದ ಸಾಧ್ಯತೆ ಆರಂಭದಲ್ಲಿ ಕಂಡುಬರುತ್ತೆ. ಗ್ರಹಾನುಕೂಲ ಸ್ವಲ್ಪ ನಿಮಗೆ ನಿರ್ಬಲ ಆಗಿರುವ ಕಾರಣ ಅಲ್ಲಿ ಚಂದ್ರಾನುಕೂಲವು 17-18 ಇರೋದಿಲ್ಲ. ಶುಕ್ರನು ಮತ್ತು ಮಂಗಳನು ನಿಮಗೆ ಈ ವಾರದಲ್ಲಿ ಪೂರಕವಾಗಿರ್ತಾರೆ. ಹಾಗೆಂದು ಹಣಕಾಸಿಗೆ ಸಂಬಂಧಪಟ್ಟು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟು ಯಾವುದೇ ತೊಂದರೆ ಇಲ್ಲ. ವೈಯಕ್ತಿಕ ಜೀವನ ಅಂದರೆ ಮಾತು, ನಡವಳಿಕೆ, ಬಾಂಧವ್ಯದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ವೈರತ್ವದ ಭಾವನೆ, ಮನಸ್ಸಲ್ಲಿ ಚಿಂತೆ, ಆತಂಕ ಬರುವಂಥ ಘಟನೆಗಳು ವೈಯಕ್ತಿಕವಾಗಿ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬೋದು. ಹಾಗಾಗಿ ಭಾನುವಾರ, ಸೋಮವಾರ ಇಂಥ ವಿಚಾರ ಮಾತು, ನಡವಳಿಕೆ, ಬಾಂಧವ್ಯ ಎಚ್ಚರವಾಗಿರಿ. ನಂತರ ಮಂಗಳವಾರ, ಬುಧವಾರ ಸ್ವಲ್ಪ ಉತ್ತಮ ಫಲ ಇದೆ. 19-20ರಂದು ವ್ಯಾಪಾರ, ಉದ್ಯಮ, ಹಣಕಾಸು ಎಲ್ಲ ಉತ್ತಮ. ಜೊತೆಗೆ ಆರೋಗ್ಯ ಸಹ ಉತ್ತಮವಾಗಿರುತ್ತೆ. ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ಭೂಮಿಯ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮುಂತಾದ ವ್ಯವಹಾರಗಳು ಈಗ ಕುದುರುವಂಥ ಅವಕಾಶ. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿಯೂ, ಯುವಕರಿಗೆ ಒಂದು ಉದ್ಯೋಗದಲ್ಲೂ ಒಂದು ಶುಭಾಚಾರಗಳು ಬರುವಂಥದ್ದು. ಹಾಗಾಗಿ 19-20ರಂದು ಅದ್ಭುತವಾದ ಫಲ ಪಡೆಯಲಿದ್ದೀರಾ. ಆಮೇಲೆ 21-22 ಗುರುವಾರ, ಶುಕ್ರವಾರ ಇಲ್ಲಿ ಹಣಕಾಸು ಬಗ್ಗೆ ಸ್ವಲ್ಪ ಎಚ್ಚರಬೇಕು, ಆರೋಗ್ಯದ ಬಗ್ಗೆನೂ ಎಚ್ಚರಬೇಕು. ಹಣಕಾಸು ಅಂದರೆ ನಿಮ್ಮದೇ ತಪ್ಪಿನಿಂದ ಹಣ ಕಳೆದುಕೊಳ್ಳೋದು, ನಷ್ಟ ಆಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಅಚಾತುರ್ಯದಿಂದ ಆರೋಗ್ಯದಲ್ಲಿ ಏರ್ಪಡಬಹುದು. ಉದಾಹರಣೆಗೆ ನೀರಿನ ಸಮಸ್ಯೆ, ಅಶುದ್ಧ ನೀರಿನಿಂದ ಅಥವಾ ಏನೊಂದು ಸರಿಯಾದ ಆಹಾರದಲ್ಲಿ ಏನಾದರೂ ಕಲ್ಮಶಗಳಿಂದ ಅಥವಾ ಆಹಾರದ ದೋಷಗಳಿಂದ, ನೀರು ಮತ್ತು ಆಹಾರ ದೋಷಗಳಿಂದ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು 21-22ರಲ್ಲಿ. ಆ ಬಗ್ಗೆ ಎಚ್ಚರ. ಜೊತೆಗೆ ಹಣಕಾಸಿನ ಪಾವತಿ, ಪೇಮೆಂಟ್ಗಳ ಬಗ್ಗೆ ಸಹ ಎಚ್ಚರಬೇಕು. 23 ಶನಿವಾರ ನಿಮ್ಮ ಪಾಲಿಗೆ ಅದ್ಭುತ ದಿನ. ಮತ್ತೊಮ್ಮೆ ನಿಮಗೆ ಜಯ, ಲಾಭ, ಸುಖ ಇದೆ. ಚಂದ್ರಾನುಕೂಲ, ಶುಕ್ರಾನುಕೂಲ ಅದ್ಭುತವಾಗಿ ಮಂಗಳನು ಸಪೂರಕವಾಗಿದ್ದಾನೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಸೈಟ್ ಕೊಳ್ಳೋದು ಒಂದು ವಿಚಾರಕ್ಕೆ ಚಾಲನೆ ಸಿಗ್ಬೋದು. ಅಥವಾ ಇಂಥ ಹಳೆಯ ಪ್ರಯತ್ನಗಳಿಗೆ ಈಗ ಫಲ ಮತ್ತೆ ಬರುವಂಥದ್ದಾಗಲಿ, ಅಥವಾ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು, ಕೌಟುಂಬಿಕ ವಿವಾದಗಳು ಬಗೆಹರಿದು ಆಸ್ತಿಯ ವಿಚಾರಗಳು ನಿಮಗೆ ಕೈಗೆ ಸೇರುವಂಥದ್ದು ಮುಂತಾದ ಅನೇಕ ದೀರ್ಘಕಾಲೀನ ಕನಸುಗಳು 23ರಂದು ನನಸಾಗ್ಬೋದು. ವಾರಪೂರ್ತಿ ನಿಮಗೆ ಶುಕ್ರ ಮತ್ತು ಮಂಗಳರ ಮತ್ತು ಕೇತುವಿನ ಅದ್ಭುತವಾದ ಬೆಂಬಲ ಇರುವ ಕಾರಣ ಹಣಕಾಸು, ವ್ಯಾಪಾರ, ಉದ್ಯಮ, ಒಪ್ಪಂದ, ಜೊತೆಗೆ ಮನೆ, ಭೂಮಿ ವಿಚಾರಗಳಿಗೆ ಅದ್ಭುತವಾಗಿ ವಾರಪೂರ್ತಿ ಉತ್ತಮ ಫಲ ಇದೆ. ಇನ್ನು ವಿಶೇಷವಾಗಿ ಚಂದ್ರಾನುಕೂಲ 19, 20, 23ರಲ್ಲಿ ಚಂದ್ರಾನುಕೂಲ ಸಹ ಅದ್ಭುತವಾಗಿದೆ. ಈ ವಾರ ಬಳಸ್ತಕ್ಕಂಥ ಬಣ್ಣ ನೋಡಿದರೆ ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ವೈಟ್ ಮಿಕ್ಸ್ ರೆಡ್ ಬಣ್ಣ ಬಳಸಿ. ಸಂಖ್ಯೆ 6, 7, 9, 6, 7, 9 ಸಂಖ್ಯೆ ಬಳಸಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕಟಕ ಅಥವಾ ಕರ್ಕಾಟಕ ರಾಶಿಗೆ ಅದ್ಭುತವಾದ ಫಲ ವಾರದ ಆರಂಭದಲ್ಲೇ ಬರ್ತಾ ಇದೆ. ಭಾನುವಾರ, ಸೋಮವಾರ 17-18ರಂದು ಅದ್ಭುತವಾದ ಲಾಭ, ಯಶಸ್ಸು, ಲಾಭ ಸ್ಥಾನದ ಚಂದ್ರನಿಂದಾಗಿ ಆಕಸ್ಮಿಕ ಧನಲಾಭ ಆಗುವಂಥದ್ದು, ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕ್ಷಿಪ್ರವಾಗಿ ಆಗಲಿದೆ. ವಿವಿಧ ರೀತಿಯ ನಿಮಗೆ ಚಿಂತನೆಗಳಲ್ಲಿ, ನೀವು ಮಾಡಿದಂಥ ಹೂಡಿಕೆಗಳಲ್ಲಿ, ಇನ್ವೆಸ್ಟ್ಮೆಂಟ್ಗಳಲ್ಲಿ ನಿಮಗೆ ಈಗ ಪ್ರತಿಫಲ ಬರುವಂಥ ಒಂದು ಶುಭ ಸೂಚನೆಗಳು, ಶುಭ ಸಮಾಚಾರಗಳು, ಅಥವಾ ಮನೆಯಲ್ಲಿ ಯಾವುದೇ ಒಂದು ಶುಭ ಘಟನೆಗಳು ಆಗುವಂಥ ಒಂದು ಉಲ್ಲಾಸ ಬರುತ್ತೆ. ವ್ಯಾಪಾರ, ಉದ್ಯಮದಲ್ಲಿ ಹೆಚ್ಚಿನ ಲಾಭ, ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅವರ ಸಾಧನೆಗೆ ತಕ್ಕ ಪ್ರತಿಫಲಗಳು ಅದು ಬರುವಂಥದ್ದು. ಜೊತೆಗೆ ಉದ್ಯೋಗದ ಪ್ರಯತ್ನಗಳಿಗೆ ಉದ್ಯೋಗದ ವಿಚಾರದಲ್ಲಿ ಒಂದು ಪ್ರಗತಿ ಕಂಡು ಬರುತ್ತೆ. ಹಾಗಾಗಿ ಅದ್ಭುತವಾದ ಉತ್ತಮ ಫಲ ಭಾನುವಾರ, ಸೋಮವಾರ ಪಡೀತೀರ. 19-20ರಂದು ಮಿಶ್ರ ಫಲಗಳ ದಿನ ಆಗಿರುತ್ತೆ. ಮಂಗಳವಾರ, ಬುಧವಾರ ಸ್ವಲ್ಪ ಮಾತಿನ ಚಕಮಕಿ, ವಿರುದ್ಧ ಘಟನೆಗಳಾಗುವಂಥದ್ದು, ಕೆಲಸದ ಜಾಗದಲ್ಲಿ ಕಿರಿಕಿರಿ, ಮೇಲಾಧಿಕಾರಿಗಳಿಂದ ನಿಮಗೆ ಒತ್ತಡ ಮುಂತಾದೆಲ್ಲ ಸ್ವಲ್ಪ ಅಸಮಾಧಾನಕರದ ವಾತಾವರಣಗಳು ಏರ್ಪಡ್ಬೋದು. ಆ ಬಗ್ಗೆ ಸ್ವಲ್ಪ 19-20ರಂದು ಮನಸ್ಸನ್ನು ಸ್ವಲ್ಪ ನಿಯಂತ್ರಣಗೊಳಿಸಬೇಕು. ಅನಾವಶ್ಯಕ ಚರ್ಚೆ, ವಾಗ್ವಾದ, ಕಲಹವನ್ನು ಮುಂದೂಡೋದು ಒಳ್ಳೆಯದಲ್ಲ. 21-22 ಅದ್ಭುತವಾದ ಮತ್ತೊಮ್ಮೆ ಚಂದ್ರಾನುಕೂಲ ಇರುವಂಥದ್ದರೆ ಜನ್ಮ ರಾಶಿಯಲ್ಲಿ ಬಂದಂಥ ಚಂದ್ರನು ಆರೋಗ್ಯ, ಸುಖ, ಜಯ, ಲಾಭವನ್ನು ಕೊಡ್ತಾನೆ. ಮಾತಿನ ಬಗ್ಗೆ ಸಹ ಸ್ವಲ್ಪ ನಿಮಗೆ ಅನೇಕ ರೀತಿ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಹಿಂದೆ ನಿಮ್ಮ ಮಾತನ್ನು ನಿರಾಕರಣೆ ಮಾಡಿದರೂ ಇಂದು ನಿಮ್ಮ ಮಾತಿಗೆ ಸ್ವಲ್ಪ ಬೆಲೆಯನ್ನು ಕೊಡ್ತಾರೆ, ಗೌರವವನ್ನು ಕೊಡ್ತಾರೆ. ಹಾಗಾಗಿ ಅನೇಕ ರೀತಿಯ ನಮ್ಮ ಕೆಲಸ ಕಾರ್ಯಗಳು ಇಂದು ಸಿದ್ಧಿ ಸಾಧನೆ ಆಗ್ಬೋದು. ಕೌಟುಂಬಿಕ ವಾತಾವರಣ, ಆರೋಗ್ಯ, ಹಣಕಾಸು ಎಲ್ಲ ಉತ್ತಮವಾಗಿರುತ್ತೆ. ಉದ್ಯೋಗದಲ್ಲಿ ಸಹ ಭಾಳ ನೆಮ್ಮದಿ ಇರುವಂಥ ದಿನ 21-22. ಇನ್ನು ಕೊನೆ ದಿನ ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಹಣಕಾಸಿನ ಬಗ್ಗೆ ಎಚ್ಚರಬೇಕು. ಹಣಕಾಸಿನ ನಿಮಗೆ ಆಕಸ್ಮಿಕ ನಷ್ಟ ಆಗುವಂಥ ಯೋಗ ಇದೆ. ಹಾಗಾಗಿ ಅಲ್ಲಿ ಆಕಸ್ಮಿಕ ಲಾಭ ಅಲ್ಲ, ಶನಿವಾರದಂದು ಆಕಸ್ಮಿಕ ನಷ್ಟ ಅಂದರೆ ನಿಮ್ಮದೇ ತಪ್ಪಿನಿಂದನೋ, ಸ್ವಯಂಕೃತ ಅಪರಾಧದಿಂದನೋ ಅಥವಾ ಇನ್ನಿತರ ವಂಚನೆಯಿಂದನೋ ನೀವು ಆಕಸ್ಮಿಕ ನಷ್ಟಕ್ಕೆ ಒಳಗಾಗ್ಬೋದು. ಹಣಕಾಸಿನ ಪಾವತಿ, ಪೇಮೆಂಟ್ ಬಗ್ಗೆ ಎಚ್ಚರಬೇಕು. ಉಳಿದಂತೆ ಆರೋಗ್ಯ ಎಲ್ಲ ಪರವಾಗಿಲ್ಲ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅದ್ಭುತವಾಗಿ 17, 18 ಹಾಗೂ 21, 22ರಲ್ಲಿ ಅದ್ಭುತವಾದ ಚಂದ್ರ ಅನುಕೂಲದ ಉತ್ತಮ ಗ್ರಹ ಬೆಂಬಲ ಇದ್ದು, ವಾರಪೂರ್ತಿ ಇರುವಂಥ ಸೂರ್ಯನ ಬೆಂಬಲ, ವಾರಪೂರ್ತಿ ಇರುವಂಥ ಒಂದು ಬುಧನ ಅನುಕೂಲತೆ, ಶುಕ್ರನ ಅನುಕೂಲತೆಗಳು ನಿಮಗೆ ಹಣವನ್ನು, ಜಯವನ್ನು, ಲಾಭವನ್ನು, ಸುಖವನ್ನು ಕೊಳ್ಳದೆ, ವಾರಪೂರ್ತಿ ನಿಮಗೆ ಸರ್ಕಾರಿ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಅಥವಾ ಭೂಮಿಗೆ ಸಂಬಂಧಿತ ವ್ಯವಹಾರ ಇತ್ಯಾದಿಗಳು ಮಾಡಲಿಕ್ಕೆ ಅನುಕೂಲಕರ ವಾತಾವರಣ ಇದೆ. ಜೊತೆಗೆ ಕೌಟುಂಬಿಕವಾದ ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋಕ್ಕೂ ವಿಶೇಷವಾದ ಒಂದು ಗ್ರಹದ ಬೆಂಬಲ ಇರುತ್ತೆ. ವಿಹಾರ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆ 1, 2, 5, 6, 1, 2, 5, 6 ಸಂಖ್ಯೆ ಬಳಸಿಕೊಂಡು ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರದ ಆರಂಭ ಶುಭ ಆರಂಭ.
ರವಿಚಂದ್ರರ ವಿಶೇಷವಾದ ಒಲವು ನಿಮ್ಮ ಮೇಲೆ ಇದು ಗುರುಬಲದ ಅನುಕೂಲತೆ ಇರುವ ಕಾರಣ ವಿಶೇಷವಾದ ಈ ವಾರವನ್ನು ಪೂರ್ತಿ ನೀವು ಒಂದು ಅದೃಷ್ಟವಾಗಿ ಗಮನಿಸಿಕೊಳ್ಳಿ. ವಾರಪೂರ್ತಿ ಗುರು ಚಂದ್ರರು ಅಥವಾ ಶುಕ್ರರ ಅನುಗ್ರಹ ಅಂದರೆ ಶುಭ ಗ್ರಹಗಳ ಬೆಂಬಲ ನಿಮ್ಮ ಕಡೆಗಿರುವ ಕಾರಣ ನೀವು ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿದ್ದರೆ ವಿವಾಹದ ಸಂಬಂಧಿ, ಉದ್ಯೋಗ ಸಂಬಂಧಿ ಅಥವಾ ಮನೆ ಭೂಮಿ ಕೊಳ್ಳುವಂಥ ಸಂಬಂಧಿ ಶುಭ ಕಾರ್ಯಗಳ ಪ್ರಯತ್ನ, ಏನಾದರೂ ಹೊಸ ಕೈಗಾರಿಕೆ, ಇಂಡಸ್ಟ್ರಿ ಆರಂಭದ ವಿಚಾರ, ಯಾವುದೋ ಆರಂಭದ ವಿಚಾರ ಇದ್ದರೆ ಈ ವಾರದಲ್ಲಿ ಅದನ್ನು ಅದ್ಭುತವಾಗಿ ನೀವು ಪರಿಗಣಿಸಿದರೆ ಖಂಡಿತ ನಿಮಗೆ ಯಶಸ್ವಿ ಹಾಗೂ ಅದೃಷ್ಟಕರವಾಗಿ ಪರಿಣಾಮ ಆಗುತ್ತೆ. ಗುರುಬಲ ಈ ತಿಂಗಳ ಅಂತ್ಯಕ್ಕೆ ಮುಗಿಯುತ್ತೆ, ನೆನಪಿಟ್ಟುಕೊಳ್ಳಿ. ಆ ಬಳಿಕ ಬರುವಂಥ ಗ್ರಹಾನುಕೂಲಗಳು ನಿಮಗೆ ವಿಪರೀತ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅಡೆತಡೆಗಳು ಜಾಸ್ತಿ ಬರ್ತವೆ. ಹಾಗಾಗಿ ಇಂಥ ಗ್ರಹ ಬೆಂಬಲ ಇರುವ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸಿದರೆ ಖಂಡಿತ ಅವು ಗ್ರಹವು ಬಲವು ನಿಮಗೆ ಸಹಾಯ ಮಾಡುತ್ತೆ. ಭಾನುವಾರ, ಸೋಮವಾರ ಅಂದುಕೊಂಡಂಥ ಕೆಲಸ ಕಾರ್ಯ, ಇಷ್ಟ ಸಿದ್ಧಿ, ಲಾಭ ಸಿದ್ಧಿ ಎಲ್ಲ ಇದೆ. ಅದೇ ರೀತಿ ಮಂಗಳವಾರ, ಬುಧವಾರ 19, 20ರಲ್ಲಿ ಸಹ ವಿಶೇಷವಾದ ಲಾಭ ಸ್ಥಾನದ ಚಂದ್ರನು ನಿಮಗೆ ಲಾಭ, ಜಯ, ಸುಖವನ್ನು ಕೊಡ್ತಾನೆ. ಕೃಷಿಕರಿಗೆ, ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ, ಕೈಗಾರಿಕೆ, ಇಂಡಸ್ಟ್ರಿ ನಡೆಸೋರಿಗೆ ಸಹ ಹೊಸ ಅವಕಾಶಗಳು, ಹೊಸ ಕಾಂಟ್ರಾಕ್ಟ್, ಹೊಸ ಒಪ್ಪಂದಗಳು ಸಿಗಲಿವೆ. ಕಲಾವಿದರು ಅಥವಾ ಈ ಸಿನಿಮಾ ಮಾಧ್ಯಮದಲ್ಲಿ ಹೊಸ ಒಂದು ಚಾನ್ಸ್ ಎಲ್ಲ ಬರುವಂಥದ್ದು, ಅಥವಾ ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಈಗ ನಿಮಗೆ ಕಾಲ್ ಲೆಟರ್, ಆಫರ್ ಲೆಟರ್ಗಳಿಗೆ ಬರುತ್ತೆ. ಹಾಗಾಗಿ ಅದ್ಭುತವಾದ ಶುಭ ಫಲವನ್ನು 19, 20ರಲ್ಲಿ ಪಡೆಯಲು ಶುಭ ಸಮಾಚಾರದಿಂದ ಮನಸ್ಸಿಗೆ ನೆಮ್ಮದಿ ಇದೆ. ಆ ಬಳಿಕ ಬುಧವಾರ, ಗುರುವಾರದ ಬಳಿಕ ಗುರುವಾರ, ಶುಕ್ರವಾರ ಸ್ವಲ್ಪ ಮಿಶ್ರ ಫಲಗಳು ಕಂಡುಬರ್ತವೆ. ಗುರುವಾರ, ಶುಕ್ರವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸಿಗೆ ಸಂಬಂಧಪಟ್ಟು, ಮಾತಿಗೆ ಸಂಬಂಧಪಟ್ಟು ಏನಾದ್ರು ನಿಮ್ಮಿಂದಲೇ ತಪ್ಪಾಗಿ ನೀವು ನಷ್ಟಕ್ಕೆ ಅಥವಾ ತೊಂದರೆಗೆ ಸಿಲುಕಿಕೊಳ್ಬೋದು ಅಥವಾ ವಿವಾದಕ್ಕೆ ಸಿಲುಕಿಕೊಳ್ಬೋದು. ಹಾಗಾಗಿ ಗುರುವಾರ, ಶುಕ್ರವಾರ 21, 22 ಸ್ವಲ್ಪ ಮುನ್ನೆಚ್ಚರಿಕೆ. ಮತ್ತು ಶನಿವಾರ ಮತ್ತೊಮ್ಮೆ ಅದ್ಭುತವಾದ ಶುಭ ಫಲವನ್ನು ಚಂದ್ರ ಅನುಕೂಲ, ಗುರು ಅನುಕೂಲದಿಂದ ಪಡೆದಿದ್ದೀರಾ. ಶನಿವಾರದಂದು ನಿಮಗೆ ಲಾಭ, ಸುಖ, ಜಯ, ಇಷ್ಟ ಸಿದ್ಧಿ ಇದೆ. ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಪ್ರಶಸ್ತಿಗಳು ಸಿಗುವಂಥದ್ದು, ಈ ರೀತಿ ಅನೇಕ ಶುಭ ಘಟನೆಗಳು ಆಗಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅದ್ಭುತವಾಗಿ ವಾರದ ಹೆಚ್ಚಿನ ದಿನಗಳೆಲ್ಲವೂ ನಿಮಗೆ ಶುಭಕರವೂ ಲಾಭಕರವೂ ಆಗಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ವೈಟ್, ಯೆಲ್ಲೋ, ವೈಟ್ ಬಣ್ಣ. ಸಂಖ್ಯೆಗಳು 1, 2, 3, 6, 1, 2, 3, 6 ಎಂಬಂತಹ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಗಮನಿಸುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯ ಈ ವಾರದ ಆರಂಭ ಸಾಮಾನ್ಯ ಆರಂಭದ 2 ದಿನಗಳು ಸ್ವಲ್ಪ ಖರ್ಚುಗಳು ಬರುತ್ತೆ. ಭಾನುವಾರ, ಸೋಮವಾರ ಖರ್ಚುಗಳು ವಿಪರೀತ ಆಗುವಂಥದ್ದು, ಅನಿಯಂತ್ರಿತವಾದ ಖರ್ಚುಗಳಿಂದ ಮನಸ್ಸಿಗೆ ಸ್ವಲ್ಪ ಆತಂಕ, ಬೇಜಾರಾಗುವಂಥದ್ದು, ಜೊತೆಗೆ ಸಿಗಬೇಕಾದ ಸೌಲಭ್ಯಗಳು ನಿಮಗೆ ಕಾಲದಲ್ಲಿ ಸಿಗದೆ ವಿಳಂಬ ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ವೈಫಲ್ಯ ಅಥವಾ ನಿಧಾನಗತಿಯ ಫಲಿತಾಂಶ, ಮನೆಯಲ್ಲಿ ಸಹ ಕಿರಿಕಿರಿ ವಾತಾವರಣ ಭಾನುವಾರ, ಸೋಮವಾರ ವ್ಯಕ್ತ ಆಗುತ್ತೆ. ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ. 19, 20ರಲ್ಲಿ ಜಯ, ಸುಖ, ಲಾಭ ನಿಮ್ಮ ಪಡೆಯವಾಗಿರುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಹಣಕಾಸು ಹರಿವು ಉತ್ತಮವಾಗಿರುತ್ತೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ. ವಿದ್ಯಾರ್ಥಿಗಳಿಗೂ ಶುಭ ಫಲ. ಯಾವುದೇ ಪ್ರಯತ್ನದಲ್ಲಿ ನಿಮಗೆ ವಿಶೇಷವಾದ ಫಲವು ಕ್ಷಿಪ್ರವಾಗಿ ಅಂದರೆ ತಕ್ಷಣವೇ ಸಿಗುತ್ತೆ. ಇಷ್ಟು ದಿನ ನಿಧಾನ ಆಗಿದ್ದ ಫಲಗಳು ಇಂದು ಕ್ಷಿಪ್ರವಾಗಿ ನಿಮಗೆ ಸಿಗುವಂಥದ್ದು. 21, 22 ಸಹ ಉತ್ತಮವಾಗಿದೆ. ಉದ್ಯಮ ವ್ಯಾಪಾರ ಅಥವಾ ಕೃಷಿ ಚಟುವಟಿಕೆ ಮಾಡೋರು, ಕೈಗಾರಿಕೆ ನಡೆಸೋರು ಅಥವಾ ಜಾಬ್ ಮಾಡೋರಿಗೆ ಎಲ್ಲರಿಗೂ ಅವರವರ ಕ್ಷೇತ್ರದಲ್ಲಿ ಒಂದು ಶುಭ ಸನ್ನಿವೇಶಗಳು, ಲಾಭದ ಸನ್ನಿವೇಶಗಳು ಬರಲಿವೆ. ಹಿಂದೆ ಸಿಗಬೇಕಾಗಿದ್ದ ಅಥವಾ ಬಾಕಿ ಇದ್ದ ಯಾವುದು ಸವಲತ್ತುಗಳು, ಸೌಲಭ್ಯಗಳು ಇತ್ಯಾದಿಗಳು ನಿಮಗೆ ಸಿಗೋದು ಅದೆಲ್ಲ ಸಿಗಲಿದೆ. ಅಥವಾ ಹಣದ ಒಂದು ಹರಿವು ಸಹ ಉತ್ತಮವಾಗಿರುತ್ತೆ. 21, 22 ಗುರುವಾರ, ಶುಕ್ರವಾರ. ಶನಿವಾರ ಸಾಮಾನ್ಯ ದಿನ. ಇಲ್ಲಿ ಸ್ವಲ್ಪ ವೈರುಧ್ಯ ಘಟನೆಗಳು, ನಷ್ಟದ ಘಟನೆಗಳು, ಆರೋಗ್ಯದಲ್ಲಿ ಏರ್ಪಾಡು ಇತ್ಯಾದಿ ಚಿಂತನೆ ಇರುತ್ತೆ. ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ತನುಮನ ಧನದ ಒಂದು ಸಂಯಮವನ್ನು ಕಾಪಾಡಬೇಕು. ಒಟ್ಟಿನಲ್ಲಿ ಈ ವಾರದಲ್ಲಿ ಅದ್ಭುತವಾಗಿ ನಿಮಗೆ 19, 20, 21, 22 ಎಂಬಂತಹ 4 ದಿನಗಳು ನಿಮಗೆ ವಿಶೇಷವಾಗಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅದ್ಭುತವಾದ ಉತ್ತಮ ಫಲ ಬರಲಿದೆ. ಚಂದ್ರಾನುಕೂಲ ನಿಮ್ಮ ಪರವಾಗಿರುವ ಕಾರಣ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆ 2 ಮತ್ತು 4, 2 and 4 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೆಲವರಿಗೆ ಕಾಡುವಂಥದ್ದು, ಹವಾಮಾನದಿಂದ, ನೀರಿನಿಂದ ಅಥವಾ ಇನ್ನಿತರ ಯಾವುದೇ ನಿಮ್ಮ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮರುಕಳಿಸುವಂಥ ಸಮಸ್ಯೆಗಳು ಕಾಣ್ಬೋದು. ಕೆಲವೊಬ್ಬರಿಗೆ ಆಹಾರ ಅಥವಾ ನೀರಿನಿಂದ ಹೊಟ್ಟೆ ನೋವು, ಅಜೀರ್ಣ, ಇನ್ನು ಕೆಲವರಿಗೆ ತಲೆನೋವು ಅಥವಾ ಪಿತ್ತದ ಒಂದು ಬಾಧೆಗಳು ಇತ್ಯಾದಿ ಕಾಣಿಸುವಂಥದ್ದು. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ಬೇಕು. ಸಿಟ್ಟು, ಆತಂಕ, ಭಯ ಎಲ್ಲ ಜಾಸ್ತಿ ಆಗುತ್ತೆ, ಅದನ್ನು ನಿಯಂತ್ರಣ ಮಾಡಬೇಕು. ಹಾಗಾಗಿ ಮನವನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಕಿರಿಯರೊಂದಿಗೆ ಕಲಹವಾಗುವುದ, ಮಕ್ಕಳೊಂದಿಗಿನೋ ಅಥವಾ ಸೋದರರೊಂದಿಗಿನೋ ಕಲಹವಾಗುವುದಗಳಾಗುವಂಥದ್ದು, ಇತರರು ನಿಮ್ಮ ಮೇಲೆ ಆರೋಪ ಮಾಡುವಂಥ ಘಟನೆಗಳಾಗ್ತವೆ. ಹಾಗೆ 17, 18ರಂದು ನಿಮ್ಮ ಆರೋಗ್ಯ ಹಾಗೂ ನಿಮ್ಮ ವೈಯಕ್ತಿಕ ವಿಚಾರ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. 19, 20 ಪರವಾಗಿಲ್ಲ. ಆರೋಗ್ಯ, ವೈಯಕ್ತಿಕ ವಿಚಾರ ಎಲ್ಲ ಉತ್ತಮ ಇದೆ. ಹಣಕಾಸಿಗೆ ಸಂಬಂಧಪಟ್ಟು ಅಷ್ಟೇನೂ ಉತ್ತಮವಾಗಿಲ್ಲ. ಖರ್ಚುಗಳು ಜಾಸ್ತಿ ಬರ್ಬೋದು ಅಥವಾ ಆದಾಯ ಮೀರಿದ ಖರ್ಚುಗಳು ಬಂದು ಕೆಲವೊಬ್ಬರಿಗೆ ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದಾಗಿದೆ.
ಇನ್ನು 21, 22, 23 ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ನಿರಂತರವಾಗಿ 3 ದಿನಗಳು ಅದ್ಭುತವಾದ ಉತ್ತಮ ಫಲ. ಚಂದ್ರನ ವಿಶೇಷವಾದ ಕರ್ಮ ಮತ್ತು ಲಾಭ ಸ್ಥಾನದ ಫಲಿತಾಂಶವು ನಿಮಗೆ ಜಯ, ಸುಖ, ಲಾಭವನ್ನು ಒಳ್ಳೆಯದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರಿಗೆ ಒಂದು ಫಲಿತಾಂಶಗಳು ನಿಮ್ಮ ಪರವಾಗಿ ಬರುವಂಥದ್ದು. ಉದ್ಯೋಗದ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿದೆ. ಉದ್ಯಮಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು. ಕೃಷಿಕರಿಗೆ ಸಹ ಹೊಸ ಒಂದು ಒಪ್ಪಂದಗಳಿಂದ ಲಾಭಗಳು ಬರುವಂಥದ್ದು. ಜೊತೆಗೆ ಮಹಿಳೆಯರು, ಗಂಡು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತಹ ಅಥವಾ ಶುಭ ಕಾರ್ಯಗಳ ಸಿದ್ಧತೆ ಮಾಡುವಂಥ ಒಂದು ವಿಚಾರದಲ್ಲಿ ನಿಮಗೆ ಖುಷಿಯಾಗುವಂಥದ್ದು. ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ಮುಂತಾದೆಲ್ಲ 21, 22, 23 ಕಂಡು ಬರುತ್ತೆ. ಅದೇ ರೀತಿ ಯಾವುದೇ ನಿಮ್ಮ ಕೌಟುಂಬಿಕ ವಿವಾದ ಅಥವಾ ಇನ್ನಿತರ ಯಾವುದೇ ವಿವಾದ, ಕಲಹ ಇಲ್ಲದ್ರೆ ಅವೆಲ್ಲವೂ ಈಗ ರಾಜಿಯ ಮೂಲಕ ಅಥವಾ ಸಂಧಾನದ ಮೂಲಕ ಸುಖಾಂತ್ಯ ಆಗುವಂಥ ಶುಭ ಘಟನೆಗಳು ಈ 3 ದಿನಗಳಲ್ಲಿ ಜರುಗಬಹುದಾಗಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ತುಲಾರಾಶಿಯವರು ಈ ವಾರದ ಕೊನೆಯ ಭಾಗದಲ್ಲಿ, ಮಧ್ಯ ಭಾಗದಲ್ಲಿ, ಆದಿ ಭಾಗದಲ್ಲಿ ಸ್ವಲ್ಪ ಮಿಶ್ರ ಫಲಗಳು, ಅಡೆತಡೆಗಳಿದ್ದರೂ ಮಧ್ಯ ಭಾಗದ ಬಳಿಕ ನಿಮಗೆ ಬುಧವಾರ, ಗುರುವಾರ, ಶುಕ್ರವಾರ ಅಥವಾ ಶನಿವಾರ ಅದ್ಭುತವಾದ ಉತ್ತಮ ಫಲವನ್ನು ಪಡಿಬೋದು. ಬಳಸುವಂಥ ಬಣ್ಣಗಳು ನೋಡಿದ್ರೆ ಎಲ್ಲ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಯೆಲ್ಲೋ, ಗ್ರೀನ್, ವೈಟ್, ಬ್ಲೂ ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆ 2, 5, 6, 7, 8, 2, 5, 6, 7, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿದೆ. ವೃಶ್ಚಿಕ ರಾಶಿಗೆ ವಾರ ಆರಂಭ ಉತ್ತಮ ಫಲವಾಗಿ ಚಂದ್ರ ಅನುಕೂಲವಾಗಿ ಬರ್ತಾಯಿದೆ. ಶುಕ್ರ ಮತ್ತು ಮಂಗಳರ ಬೆಂಬಲ, ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ವಾರಪೂರ್ತಿ ನಿಮಗೆ ಪೂರಕವಾಗಿದ್ದಾನೆ. ಶುಕ್ರನು ಸಹ ನಿಮಗೆ ವಾರಪೂರ್ತಿ ಅನುಕೂಲಕರವಾಗಿ ಬರ್ತಾ ಇದ್ದಾನೆ. ಅದೇ ರೀತಿ ನಿಮ್ಮ ಉದ್ಯಮ, ವ್ಯಾಪಾರ, ಕೃಷಿ, ಕೈಗಾರಿಕೆ ಯಾವುದೇ ಚಟುವಟಿಕೆ ಇಲ್ಲಂದರೂ ಎಲ್ಲದರಲ್ಲೂ ಹಣಕಾಸಿನ ಹರಿವು ಅಂದರೆ ಮನಿ ಫ್ಲೋ ಅಂತ ಹೇಳಿದ್ರೆಲ್ಲ ಭಾಳ ಈಗ ಸರಾಗವಾಗಿ ಚೆನ್ನಾಗಿರುತ್ತೆ. ಹಿಂದೆ ಸ್ವಲ್ಪ ನಿಧಾನ ಆಗಿದ್ದ ಹಣಕಾಸಿನ ಹರಿವು ಈಗ ಬಹಳ ಉತ್ತಮವಾಗಿರುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಭಾನುವಾರ, ಸೋಮವಾರ ಇದೆ. ಕೌಟುಂಬಿಕವಾಗಿ ಉತ್ತಮ ವಾತಾವರಣ, ಪತಿಪತ್ನಿಯರದು, ತಂದೆ ಮಕ್ಕಳ ಬಾಂಧವ್ಯ ಅಥವಾ ಇನ್ನಿತರ ಬಾಂಧವ್ಯಗಳು ಉತ್ತಮವಾಗಿರುತ್ತೆ. ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶಗಳು ಒದಗಿ ಬರಲಿವೆ. ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಮಹತ್ವದ ನಿರ್ಧಾರ ಅಥವಾ ಮಹತ್ವದ ಬೆಳವಣಿಗೆಗಳು ನಿಮಗೆ ಖುಷಿ ಕೊಡಲಿವೆ. ಹಾಗಾಗಿ ಅನೇಕ ಅದ್ಭುತ ಫಲಗಳನ್ನು ಭಾನುವಾರ, ಸೋಮವಾರ ನಿರೀಕ್ಷೆ ಮಾಡುವಂಥದ್ದು. 19, 20 ಮಂಗಳವಾರ, ಬುಧವಾರ ಸ್ವಲ್ಪ ಮಿಶ್ರ ಫಲಗಳು ಬರುತ್ತವೆ. ಅಲ್ಲಿ ಕೌಟುಂಬಿಕ ವಿಚಾರ, ಬಾಂಧವ್ಯದ ವಿಚಾರ ಚಕಮಕಿಗಳು ಆಗುವಂಥದ್ದು. ಸಿಗಬೇಕಾದ ಸವಲತ್ತುಗಳ ಸ್ವಲ್ಪ ವಿಳಂಬ ಅಥವಾ ಏನಾದರೂ ನಿಮಗೆ ಅಡೆತಡೆಗಳು ಬರುವಂಥದ್ದು. ಪ್ರಯತ್ನದಲ್ಲಿ ಸ್ವಲ್ಪ ನಿಮಗೆ ನಿರಾಶೆ ಕಾಡುವಂಥ ಘಟನೆಗಳು 19, 20ರಲ್ಲಿ ವ್ಯಕ್ತವಾಗುತ್ತೆ. 21, 22 ಸಾಮಾನ್ಯ ದಿನ, ಹೆಚ್ಚಿನ ಬದಲಾವಣೆಗಳಿಲ್ಲ. ಆರೋಗ್ಯ, ಹಣಕಾಸು ಎಲ್ಲ ನಾರ್ಮಲ್ ಆಗಿ ಇರುವಂಥ ದಿನ ಆಗಿರುತ್ತೆ. ಕೊನೆಯ ದಿನ ಅದ್ಭುತವಾದ ಉತ್ತಮ ಫಲ ಶನಿವಾರ 23ನೇ ತಾರೀಕು. ಇಷ್ಟಸಿದ್ಧಿ, ಲಾಭ ವೃದ್ಧಿ, ಅನೇಕ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಜೊತೆಗೆ ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಉತ್ತಮ. ಭೂಮಿ, ಮನೆ ಕೊಳ್ಳುವಂಥ ವಿಚಾರಕ್ಕೆ ಚಾಲನೆ ಸಿಗುವಂಥದ್ದು. ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಉತ್ತಮವಾದ ಮಾಹಿತಿ ಸಿಗುವಂಥದ್ದು. ಈ ರೀತಿ ಅದ್ಭುತವಾದ ಫಲ ವಾರದ ಕೊನೆಯ ದಿನ ಪಡಿಬೋದು. ಒಟ್ಟಿನಲ್ಲಿ ಈ ವಾರದಲ್ಲಿ ಆರಂಭದ 17, 18 ಹಾಗೂ ವಾರದ ಕೊನೆಯ ಶನಿವಾರ 23ನೇ ತಾರೀಕು ಅದ್ಭುತವಾದ ಉತ್ತಮ ಫಲ ಪಡೆಯುವಂಥ ನಿಮಗೆ ದಿನ ಆಗಿರುತ್ತೆ. ವಾರಪೂರ್ತಿ ಶುಕ್ರ ಮತ್ತು ಮಂಗಳವಾರ ಪೂರಕವಾಗಿರೋಣ. ಮನೆ, ಭೂಮಿ, ಯಂತ್ರ, ಉಪಕರಣ, ವಾಹನ ಇತ್ಯಾದಿ ಕೊಳ್ಳುವಂಥದ್ದಾಗಲಿ, ಕೊಡುವುದಾಗಲಿ ಅಥವಾ ಅದರ ಕುರಿತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲಕರವಾದ ವಾತಾವರಣ ವಾರಪೂರ್ತಿ ಇರಲಿದೆ. ವಾರಪೂರ್ತಿ ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ವೈಟ್ ಮಿಕ್ಸ್ ರೆಡ್ ಬಣ್ಣ ಬಳಸಿ. ಸಂಖ್ಯೆ 6, 7, 9, 6, 7, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿಗೆ ಈ ವಾರದ ಆರಂಭ ಅದ್ಭುತವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಚಂದ್ರ ಅನುಕೂಲ ನಿಮ್ಮ ಪರವಾಗಿದ್ದು ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲದರಲ್ಲೂ ಉತ್ತಮ ಫಲ ಇದೆ. ಮನೆಯಲ್ಲಿ ಸಹ ಉತ್ತಮ ವಾತಾವರಣ. ಆರೋಗ್ಯದಲ್ಲಿ ಸಹ ಹಿಂದೆ ಸಮಸ್ಯೆ ಇದ್ದವರಿಗೆ ಇಂದು ಪವಾಡ ಸದೃಶವಾಗಿ ಆರೋಗ್ಯ ಉತ್ತಮವಾಗಿ ಲವಲವಿಕೆ ಉತ್ಸಾಹ ಬರುವಂಥದ್ದು. ದೂರ ಪ್ರಯಾಣ ಅಥವಾ ಯಾವುದೇ ಪ್ರವಾಸ ಹೋಗುವಂಥ ಅವಕಾಶ. ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳಿದ್ದರೆ ಇಂದು ಕ್ಷಿಪ್ರವಾಗಿ ಆಗಲಿವೆ. ಭಾನುವಾರ, ಸೋಮವಾರದೊಂದು ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಅವರವರ ಒಂದು ಕ್ಷೇತ್ರದ ಪ್ರಯತ್ನಕ್ಕೆ ಒಂದು ಸಫಲತೆ ಅಥವಾ ಶುಭ ವಾರ್ತೆಗಳು ಬರಲಿವೆ. ಹಾಗೆ ಅದ್ಭುತವಾದ ಉತ್ತಮ ಫಲ. ಅದೇ ರೀತಿ ಮಂಗಳವಾರ, ಬುಧವಾರ 19, 20 ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಇರುವಂಥದ್ದು. ಸೂರ್ಯ ಅನುಕೂಲ ಇರುವಂಥದ್ದು. ಗುರುವಿನ ಬೆಂಬಲ ಇರುವಂಥದ್ದು. ಹಾಗೆ ಗುರು ಮತ್ತು ಚಂದ್ರರ ವಿಶೇಷವಾದ ಬೆಂಬಲದ ಕಾರಣ ಮಂಗಳವಾರ, ಬುಧವಾರ ಸಹ ನಿಮಗೆ ವಿಶೇಷವಾಗಿ ಹಣಕಾಸು, ಆರೋಗ್ಯ, ಲಾಭ ಎಲ್ಲ ಉತ್ತಮವಾಗಿರುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಪ್ರಯತ್ನದಲ್ಲಿ ಸಫಲತೆ ಇರದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರ ಒಂದು ಏನೋ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ರ್ಯಾಂಕಿಂಗ್ ಎಲ್ಲ ಚೆನ್ನಾಗಿ ಸಿಗುವಂಥದ್ದು. ಹಾಗೆ ಅನೇಕ ಉತ್ತಮ ಫಲಗಳನ್ನು ನೀವು ಮಂಗಳವಾರ, ಬುಧವಾರ ಸಹ ನಿರೀಕ್ಷೆ ಮಾಡ್ಬೋದು. ಗುರುವಾರ, ಶುಕ್ರವಾರ ಮಿಶ್ರ ಫಲಗಳು ಸೂಚನೆ ಇರ್ತವೆ. ಗುರುವಾರ, ಶುಕ್ರವಾರ ಮಾತಿನ ಬಗ್ಗೆ, ಹಣಕಾಸಿನ ಬಗ್ಗೆ, ಪಾವತಿ ಪೇಮೆಂಟ್ ಬಗ್ಗೆ ಎಚ್ಚರಬೇಕು. ತಂದೆ ಮಕ್ಕಳ ಮಧ್ಯೆ, ಗುರು ಹಿರಿಯರ ಮಧ್ಯೆ ಅಥವಾ ಇನ್ನಿತರ ಯಾವುದೇ ನಿಮ್ಮ ಸಹೋದ್ಯೋಗಿಗಳ ಮಧ್ಯೆ ಭಿನ್ನಾಭಿಪ್ರಾಯ, ಕಲಹ, ವಾಗ್ವಾದ ಬರ್ಬೋದು. ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂಥದ್ದಾಗಲಿ ಅಥವಾ ಅನಾವಶ್ಯಕವಾಗಿ ಏನಾದರೂ ನಿಮಗೆ ವಾಗ್ವಾದ, ಕಲಹಗಳು ನಿಮ್ಮ ಮಧ್ಯೆ ಬರುವಂಥದ್ದಿರುತ್ತೆ. ಹಾಗೆ ಮಾತು, ನಡವಳಿಕೆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಅದೇ ರೀತಿ ಹಣಕಾಸಿನ ಪಾವತಿ ಬಗ್ಗೆ ಸಹ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆಗಳು 21, 22ರಲ್ಲಿದೆ. ಕೊನೆಯ ದಿನ ಶನಿವಾರ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಎಲ್ಲ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿರುವಂಥ ದಿನ ಆಗಿರುತ್ತೆ. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಈ ವಾರದಲ್ಲಿ ವಾರಪೂರ್ತಿ ಇರುವಂತಹ ಗುರುಬಲ, ವಾರಪೂರ್ತಿ ಇರುವಂಥ ಸೂರ್ಯನ ಬೆಂಬಲ ಇರುವ ಕಾರಣ
ಪ್ರಮುಖವಾದ ಕೆಲಸ ಕಾರ್ಯ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ, ಭೂಮಿ ಸಂಬಂಧಿತ, ಮನೆ ಭೂಮಿ ಕೊಳ್ಳುವಂಥದ್ದಾಗಲಿ, ಉದ್ಯೋಗ ಸಂಬಂಧಿತ ಅಥವಾ ಶುಭ ಕಾರ್ಯ ಸಂಬಂಧಿತ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅಥವಾ ಕೊಡುಕೊಳ್ಳುವಿಕೆಗಳನ್ನು ಮಾಡಲಿಕ್ಕೆ ಭಾಳ ಅದ್ಭುತವಾಗಿದೆ. ಯಾಕಂದರೆ ತಿಂಗಳ ಅಂತ್ಯಕ್ಕೆ, ಮೇ ತಿಂಗಳ ಕೊನೆಗೆ ನಿಮಗೆ ಇರುವಂಥ ಗುರುಬಲ ಅಲ್ಲಿ ಮುಗಿದೋಗುತ್ತೆ. ಹಾಗಾಗಿ ಪ್ರಮುಖವಾದ ಯಾವುದೇ ನಿರ್ಧಾರಗಳಿದ್ದರೆ ಅದನ್ನು ಈ ವಾರದಲ್ಲಿ ನೀವು ಅದನ್ನು ಕಾರ್ಯಗತ ಮಾಡೋದನ್ನು, ಇಂಪ್ಲಿಮೆಂಟ್ ಮಾಡೋದೆಲ್ಲ ಒಳ್ಳೆಯದು. ಅಥವಾ ಅದಕ್ಕೆ ತೆಗೆಬೇಕಾದ ಒಂದು ಪ್ರಯತ್ನವನ್ನು ನೀವು ಜಾರಿಯಲ್ಲಿಡುವಂಥದ್ದು ಭಾಳ ಉತ್ತಮವಾದ ಅವಕಾಶ. ಈ ವಾರ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆ 1, 2, 3, 4, 5 1, 2, 3, 4, 5 ಅಂತ ಸಂಖ್ಯೆ ಬಳಸ್ಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಸಾಮಾನ್ಯ, ಹೆಚ್ಚಿನ ಬದಲಾವಣೆಗಳಲ್ಲಿ ಎಲ್ಲವೂ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. 17-18ರಲ್ಲಿ ಎಲ್ಲವೂ ನಿಮ್ಮ ಸಹಜವಾದ ಒಂದು ಫಲಿತಾಂಶ ಇರುತ್ತೆ. ಹೆಚ್ಚೇನು ಕೆಟ್ಟದು ಅಥವಾ ಒಳ್ಳೆಯದು ಅಂತ ಏನಿಲ್ಲ, ಎಲ್ಲ ಸಾಮಾನ್ಯವಾಗಿರುವಂಥ ದಿನ ಆಗಿರುತ್ತೆ. 17-18ರಂದು ಸ್ವಲ್ಪ ಮಾತಿನ ಬಗ್ಗೆ ನಿಗಾ ಬೇಕು. ಕಿರಿಯರೊಂದಿಗೆ ಕಲಹ, ಕಿರಿಯರೊಂದಿಗೆ ವಾಗ್ವಾದ ಅಥವಾ ಕಿರಿಯ ವ್ಯಕ್ತಿಗಳದ್ದು ಅವಮಾನಕರ ಘಟನೆಗಳು ಆಗ್ಬೋದು. ಹಾಗಾಗಿ 17-18ರಂದು ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು. ಉಳಿದಂತೆ ಆರೋಗ್ಯ, ಹಣಕಾಸು, ಇನ್ನಿತರ ವಿಚಾರ ಎಲ್ಲ ಉತ್ತಮ ಇರುತ್ತೆ. 19-20 ಅದ್ಭುತವಾದ ಉತ್ತಮ ಫಲ. ಅಲ್ಲಿ ಚಂದ್ರ ಅನುಕೂಲ ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುತ್ತೆ. ಪ್ರಯತ್ನದಲ್ಲಿ ಸಫಲತೆ. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿದ್ರೆ ಇನ್ನು 19-20ರಂದು ಮಾಡಿಸ್ಕೋಬೋದು. ಭೂಮಿಯ ದಾಖಲೆ ಅಥವಾ ಇನ್ನಿತರ ಯಾವುದೇ ರೀತಿ ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟ ವಿವಾದಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳೋದಾಗಲಿ ಅಥವಾ ಸರ್ಕಾರಿ ಇಲಾಖೆಯಿಂದ ಸಿಗಬೇಕಾದ ಸರ್ಟಿಫಿಕೇಟ್ ಇತ್ಯಾದಿಗಳ ಒಂದು ಕಲೆಕ್ಷನ್ ಮಾಡಿಕೊಳ್ಳೋಕ್ಕೆ ಅದ್ಭುತವಾದ ಅವಕಾಶ 19-20ರಲ್ಲಿದೆ. ಜೊತೆಗೆ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ. 19-20 21-22 ಸಹ ವಿಶೇಷವಾದ ಚಂದ್ರನ ಬೆಂಬಲ ನಿಮಗೆ ಇರುವ ಕಾರಣ ಅಲ್ಲಿ ನಮ್ಮ ಪ್ರಯತ್ನಗಳಿಗೆ ಸಫಲತೆ ಬರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನಲ್ಲಿ ಅರಿವು ಉತ್ತಮ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅದ್ಭುತವಾದ ಫಲಿತಾಂಶಗಳು ಬರುವಂಥದ್ದು. ಇನ್ನು ಕೆಲವರಿಗೆ ದೂರ ಪ್ರಯಾಣ, ವಿದೇಶ ಪ್ರಯಾಣದಂತಹ ಅವಕಾಶಗಳು ಸಹ ಒದಗಿ ಬರಲಿವೆ. ಆಕಸ್ಮಿಕ ಧನ ಲಾಭ ಸಹ 21-22 ಆಗುವಂಥದ್ದಿರುತ್ತೆ. ಹಾಗಾಗಿ ಅನೇಕ ಉತ್ತಮ ಪ್ರಯೋಜನಗಳನ್ನು ನೀವು ಪಡೆಯಲಿದ್ದೀರಾ. ಕೊನೆಯ ದಿನ ಶನಿವಾರ ಮಿಶ್ರ ಫಲಗಳು ಕಂಡುಬಂದಿವೆ. ಕಲಹ, ವಾಗ್ವಾದ ಮತ್ತು ನಷ್ಟದ ಸೂಚನೆ ಬರುತ್ತೆ. ಹಾಗಾಗಿ ಯಾವುದೊಂದಿಗೂ ಮಾತಿನ ಬಗ್ಗೆನೋ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಒಳ್ಳೆಯದಲ್ಲ ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 19, 20, 21, 22 ಅದ್ಭುತವಾದ ಉತ್ತಮ ಫಲ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಉತ್ತಮ ಫಲಗಳನ್ನು ಪಡೆಯುವಂಥ 4 ದಿನಗಳು ಅದ್ಭುತವಾಗಿ ಚಂದ್ರ ಅನುಕೂಲ, ಶನಿ ಮಹಾರಾಜರ ಬೆಂಬಲ ಬಂದಿದೆ. ವಾರಪೂರ್ತಿ ಶನಿ ಮಹಾರಾಜರು ನಿಮ್ಮ ಪರವಾಗಿದ್ದಾರೆ. ಆದರೆ ಚಂದ್ರನ ವ್ಯತ್ಯಾಸದಿಂದಾಗಿ ನಿಮಗೆ ಕೇವಲ 4 ದಿನಗಳಲ್ಲಿ ಚಂದ್ರ ಅನುಕೂಲ ಬಂದಿರೋದು. ಇತರ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿ ಈ ವಾರದಲ್ಲಿ ಇರೋದಿಲ್ಲ, ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ ಒಂದು ಕಾಲದಲ್ಲಿ ನಿಮಗೆ 4, 5, 6 ಅಥವಾ 7 ಗ್ರಹಗಳು ಸಹ ಒಂದೊಂದು ಹಂತದಲ್ಲಿ ನಿಮ್ಮ ಪರವಾಗಿ ಉತ್ತಮ ಫಲವನ್ನು ಕೊಟ್ಟಿದ್ದು. ಆದರೆ ಈ ವಾರದಲ್ಲಿ ಕೇವಲ ನಿಮಗೆ ಸೂರ್ಯ, ಚಂದ್ರ ಮತ್ತು ಶನಿ ಮಹಾತ್ಮರಷ್ಟೇ ವಿಶೇಷವಾದ ಆಶೀರ್ವಾದನ ಮಾಡ್ತಿದ್ದಾರೆ. ಬಳಸುವಂಥ ಬಣ್ಣಗಳು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆ 2 ಮತ್ತು 8 2 and 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕುಂಭರಾಶಿ. ಕುಂಭರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ. ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲದೆ ನಿಮ್ಮ ದೈನಂದಿನ ಚಟುವಟಿಕೆಗಳು ಯಥಾಪ್ರಕಾರವಾಗಿ ನಡೀತಾ ಹೋಗುತ್ತೆ. 17-18ರಂದು ಕೆಲವೊಬ್ಬರಿಗೆ ಮಾತಿನ ಚಕಮಕಿ ಬರ್ಬೋದು. ವಿಶೇಷವಾಗಿ ಬಂಧು ಅಥವಾ ರಿಲೇಟಿವ್ಗಳಲ್ಲಿ ಯಾವುದೇ ರೀತಿಯ ಒಂದು ಮಾತಿನ ಚಕಮಕಿ ಬರ್ಬೋದು. ಅಥವಾ ನೀವು ಸುಮ್ಮನಿದ್ದರೂ ಅವರು ನಿಮ್ಮನ್ನು ಕೆಣಕಿ ಮಾತಿಗೆ, ಜಗಳಕ್ಕೆ ಎಳೆಯುವಂಥ ಘಟನೆಗಳು 17-18ರಂದು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ. ಅದರ ಹೊರತು ಭಾನುವಾರ, ಸೋಮವಾರ ಆರೋಗ್ಯ, ಹಣಕಾಸು, ಉದ್ಯೋಗಕ್ಕೆ ಸಂಬಂಧಪಟ್ಟ ಎಲ್ಲವೂ ನಾರ್ಮಲ್ ಆಗಿ ಇರುವಂಥದ್ದು. 19-20 ಸಾಮಾನ್ಯ ದಿನವೇ ಕಂಡುಬರುತ್ತೆ. ಅಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಭಾಳ ಉತ್ತಮವಾಗಿರುತ್ತೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇರುತ್ತೆ. ಆಕಸ್ಮಿಕ ಧನಲಾಭ ಸಹ ಬರಲಿದೆ. ಗುರುಬಲದ ಕೊನೆಯ ಅವಕಾಶ ನಿಮಗೆ ಇರುವಂಥದ್ದು. ಈ ತಿಂಗಳಲ್ಲಿ ಗಮನಿಸಿಕೊಂಡು ಹಿಂದೆನೂ ಹೇಳಿದ್ದೇನೆ, ಮೇ ತಿಂಗಳ ಅಂತ್ಯದಲ್ಲಿ ನಿಮಗೆ ಗುರುಬಲ ಕೊನೆಯದಾಗುತ್ತೆ. ಜೂನ್ 1ರಿಂದ ಗುರು ಪರಿವರ್ತನೆ ಆಗುವಾಗ. ಹಾಗಾಗಿ ಈ ವಾರದ ಪೂರ್ತಿ ಗುರುಬಲದ ಅನುಕೂಲತೆ ಇದೆ. ಬುಧನ ಅನುಕೂಲ, ನಿಮ್ಮ ರಾಶಿಯಾಧಿಪತಿಯ ಬೆಂಬಲನೂ ಇರುತ್ತೆ. ಶುಕ್ರನು ಸಹ ಅಂದರೆ ಧನಾಧಿಪತಿ ನಿಮ್ಮ ಶುಕ್ರನು ಸಹ ಪೂರಕವಾಗಿದ್ದೇನೆ, ಮಂಗಳನು ಪೂರಕವಾಗಿದ್ದೇನೆ. ವಾರ ಪೂರ್ತಿ ನೀವು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಅಥವಾ ಶುಭ ಕಲ್ಯಾಣ ಕಾರ್ಯಗಳ ನಿರ್ಧಾರ ತೆಗೆದುಕೊಳ್ಳೋದು ಇತ್ಯಾದಿ ವಿಚಾರಗಳನ್ನು ಈ ವಾರ ಪೂರ್ತಿ ಮಾಡ್ಕೋಬೋದು. ಅದರಲ್ಲೂ ವಿಶೇಷವಾಗಿ 19, 20, 21, 22ರಲ್ಲಿ ಅದ್ಭುತವಾದ ಉತ್ತಮ ಫಲ ನಿಮಗೆ ಚಂದ್ರಾನುಕೂಲವನ್ನು ಬರುವ ಕಾರಣ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಗುರುವಾರ, ಶುಕ್ರವಾರ 21, 22ರಲ್ಲಿ ಅದ್ಭುತವಾದ ಜಯ, ಸುಖ, ಲಾಭ ನಿಮ್ಮ ಕಡೆ ಇರೋದ್ರಿಂದ ಪ್ರಮುಖವಾದ ನಿರ್ಧಾರ, ಮನೆ ಭೂಮಿ ಕೊಳ್ಳುವಂಥ ವಿಚಾರ, ವಿವಾಹ ಸಂಬಂಧದ ಅಥವಾ ಉದ್ಯೋಗವನ್ನು ಬದಲಿಸೋದಾಗಲಿ, ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥದ್ದಾಗಲಿ, ಯಾವುದೇ ಹೆಜ್ಜೆಯನ್ನು ಇರಿಸಲಿಕ್ಕೆ ಬಹಳ ಉತ್ತಮವಾದ ಅವಕಾಶ ಇದೆ 21, 22ರನ್ನ ಬಳಸ್ಕೊಳ್ಳುವಂಥದ್ದು. ಇನ್ನು ಕೊನೆಯ ದಿನ ಶನಿವಾರ ನಿಮಗೆ ಸುಖ, ಶಾಂತಿ, ಲಾಭ ಕೊಡುವಂಥ ಅದ್ಭುತವಾದ ದಿನ. ಸಪ್ತಮದ ಚಂದ್ರನಿಂದಾಗಿ ಅನೇಕ ರೀತಿಯ ಇಷ್ಟ ಕಾರ್ಯ ಸಿದ್ಧಿಗಳಾಗ್ತವೆ. ಜೊತೆಗೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಹ ಒಂದು ಶುಭ ಸಮಾಚಾರಗಳು ಬರಲಿವೆ. ಯಾವುದೇ ಪ್ರಯತ್ನಕ್ಕೆ ಸಫಲತೆ ಇಂದು ಬರಲಿದೆ.
ಹಾಗಾಗಿ ಈ ವಾರ ಪೂರ್ತಿ ನಿಮಗೆ ಇರತಕ್ಕಂಥ ಗುರುವಿನ ವಿಶೇಷವಾದ ಬೆಂಬಲ, ಬುಧನ ಬೆಂಬಲ, ಶುಕ್ರನ ಬೆಂಬಲ ಹಾಗೂ ಮಂಗಳನ ಬೆಂಬಲ ಸದುಪಯೋಗಪಡಿಸಿಕೊಳ್ಳಿ ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೋಬೋದು. ಅದರಲ್ಲೂ ವಿಶೇಷವಾಗಿ 21, 22, 23ರಲ್ಲಿ ಅದ್ಭುತವಾದ ಚಂದ್ರನ ಬಲ ಸಹ ಸೇರಿದಾಗ ಇನ್ನಷ್ಟು ಲಾಭಕರವಾಗಿರುತ್ತೆ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಎಲ್ಲೋ, ಗ್ರೀನ್, ವೈಟ್, ರೆಡ್ ಬಳಸಿ. ಸಂಖ್ಯೆ 3, 5, 6, 9, 3, 5, 6, 9 ಎಂಬಂಥ ಸಂಖ್ಯೆ ಬಳಸಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮೀನರಾಶಿಗೆ ವಾರಾರಂಭ ಶುಭ ಆರಂಭ ಆಗ್ತದೆ. ಭಾನುವಾರ, ಸೋಮವಾರ 17-18ರಂದು ಇಷ್ಟ ಸಿದ್ಧಿಯಾಗುವಂಥ ಅವಕಾಶ. ಚಂದ್ರನ ವಿಶೇಷವಾದ ತರಂಗಗಳಿಂದ ನಿಮಗೆ ಲಾಭ, ಸುಖ, ಜಯ ಸಿಗಲಿದೆ. ದೂರ ಪ್ರಯಾಣ, ಪ್ರವಾಸ ಹೋಗುವಂಥ ಅವಕಾಶ. ವಿದ್ಯಾರ್ಥಿ ಯುವಕರಿಗೂ ಶುಭ ಫಲ. ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ ಎಲ್ಲ ಯಥಾಪ್ರಕಾರವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಕೀರ್ತಿಗಳು ಬರುವಂಥದ್ದು. ಜೊತೆಗೆ ಹಿಂದೆ ಮಾಡಿದ ಪ್ರಯತ್ನದ ಒಂದು ರಿಸಲ್ಟ್ ಅಥವಾ ಫಲ ನಿಮಗೆ ಇಂದು ಕೈಗೆ ಸಿಕ್ಕು ಮನಸ್ಸಿಗೆ ಇನ್ನಷ್ಟು ಖುಷಿಯಾಗುವಂಥದ್ದು. ಹಾಗೆ ಅನೇಕ ಅದ್ಭುತವಾದ ಫಲಗಳನ್ನು ಭಾನುವಾರ, ಸೋಮವಾರ 17-18ರಂದು ನಿರೀಕ್ಷೆ ಮಾಡುವಂಥದ್ದು. 19-20ರಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 19-20ರಲ್ಲಿ ಮಂಗಳವಾರ, ಬುಧವಾರ ಸ್ವಲ್ಪ ಮಿಶ್ರ ಫಲಗಳು. ವ್ಯಾಪಾರ, ಉದ್ಯಮದಲ್ಲಿ ಕುಸಿತ ಆಗುವಂಥದ್ದು. ಮನೆಗೆ ಬಂದಂತೆ ಮನೆಯಲ್ಲಿ ಸಹ ಏನಾದರೂ ವಾದ ವಿವಾದಗಳು ಇರುವಂಥದ್ದು. ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ವೃತ್ತಿ ಜಾಗದಲ್ಲೂ ಮನೆಯಲ್ಲೂ ಸಹ ಜರುಗುವಂಥ ಸಾಧ್ಯತೆ ಬರುತ್ತೆ 19-20ರಲ್ಲಿ. 21-22 ಸಾಮಾನ್ಯ ದಿನ. ಹಣಕಾಸು, ಆರೋಗ್ಯ, ಉದ್ಯಮ, ವ್ಯಾಪಾರ ಎಲ್ಲ ಚೆನ್ನಾಗಿರುತ್ತೆ. ವೈಯಕ್ತಿಕ ವಿಚಾರದಲ್ಲಿ ಅವಮಾನಕರ ಘಟನೆ, ಕಿರಿಯರಿಂದ ಕಲಹ, ಕಿರಿಯರಿಂದ ಅವಮಾನ ಆಗುವಂಥದ್ದು ಜರುಗುತ್ತೆ. ಜೊತೆಗೆ ಪತಿ ಪತ್ನಿಯರ ಬಾಂಧವ್ಯದ ಸ್ವಲ್ಪ ಏರುಪೇರಿನ ಘಟನೆ ಬರ್ಬೋದು. 23 ಕೊನೆಯ ದಿನ ಶನಿವಾರ ಅದ್ಭುತವಾದ ಫಲ, ಜಯ, ಸುಖ, ಲಾಭ ಇದೆ. ಅಂದುಕೊಂಡ ಫಲಿತಾಂಶಗಳು ಕ್ಷಿಪ್ರವಾಗಲಿವೆ. ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ಒದಗಿ ಬರಲಿವೆ. ಉದ್ಯೋಗದವರಿಗೆ ಉದ್ಯೋಗದ ಸಂಬಂಧಿತವಾದ ಯಾವುದೇ ರೀತಿಯ ಬಡ್ತಿ, ಪ್ರಮೋಷನ್ ಅಂತ ಅವಕಾಶಗಳು ಸಹ ಬರ್ಬೋದಾಗಿದೆ. ಒಟ್ಟಲ್ಲಿ ಈ ವಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇದೆ. ಆರಂಭದ ಭಾನುವಾರ, ಸೋಮವಾರ ಉತ್ತಮ ಫಲ, ಜೊತೆಗೆ ವಾರದ ಕೊನೆಯ ದಿನ ಶನಿವಾರ ಅತ್ಯುತ್ತಮ ಫಲಗಳು ಬಂದಿವೆ. ಮಧ್ಯದಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲಗಳು ಬಂದಿರುವ ಕಾರಣ ಹಣಕಾಸು, ಆರೋಗ್ಯ, ಮಾತು, ನಡವಳಿಕೆ ಬಗ್ಗೆ ಈ ವಾರದ ಮೇಲೆ ಸ್ವಲ್ಪ ಎಚ್ಚರಿಕೆ ಬೇಕು. ಪ್ರಮುಖವಾದ ಕೆಲಸ ಕಾರ್ಯ ನಿರ್ಧಾರಗಳಿಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆದರೆ ವಾರ ಪೂರ್ತಿ ನಿಮಗೆ ಇರತಕ್ಕಂಥ ರವಿ ಅಥವಾ ಸೂರ್ಯನ ಬೆಂಬಲದೆ ಇರುವ ಕಾರಣ ಯಾವುದೇ ರೀತಿಯ ಸರ್ಕಾರ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳಿಗೆ ವಾರಪೂರ್ತಿ ಸೂರ್ಯನ ಒಂದು ಅನುಗ್ರಹ ಉತ್ತಮವಾಗಿರುತ್ತೆ. ಬಳಸ್ತಕ್ಕಂಥ ಬಣ್ಣ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಆರೆಂಜ್, ವೈಟ್ ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆ 1, 6, 7, 1, 6, 7 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಲಿದ್ದೇನೆ. ಮೇ 17ರಿಂದ ಮೇ 23ರವರೆಗಿನ ವಾರ ಭವಿಷ್ಯವನ್ನು ನೋಡಿದ್ದಾಗಿದೆ. ತಮಗೆಲ್ಲರಿಗೂ ಈ ವಾರದಲ್ಲಿ ಅದ್ಭುತವಾದ ಯಶಕೀರ್ತಿ, ಜಯ, ಲಾಭಗಳು ಸಿದ್ಧಿಯಾಗಲಿ. ಅಧಿಕ ಮಾಸದ ಈ ಒಂದು ಪರ್ವಕಾಲದಲ್ಲಿ ತಮಗೆಲ್ಲರಿಗೂ ಅಧಿಕ ಆಯುರ್ವರ್ಗ, ಯಶಕೀರ್ತಿ, ಜಯ, ಲಾಭಗಳು, ದೈವ ಅನುಕೂಲಗಳು, ಗ್ರಹ ಅನುಕೂಲಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಶಾಂ ಸನ್ಮಂಗಳಾನಿ ಭವಂತು.